Hello everyone. 5th Sem BCom Income Tax 1 Assessment Year 2020-21. Today let us continue Chapter 1 Introduction to Income Tax, presented by Dr. Pramila KS. Today we'll start with capital and revenue, the meaning of capital and revenue and the differences between these two. A clear understanding of this distinction between capital receipts and revenue receipts is important because income tax is charged on revenue incomes and not on capital incomes unless they are expressly taxable. ಈ ಬೈಫರ್ಕೇಶನ್ ಯಾಕಪ್ಪ ಮಾಡ್ತೀವಿ? ಕ್ಯಾಪಿಟಲ್ ರಿಸಿಪ್ಟ್ ಅಥವಾ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್, ಕ್ಯಾಪಿಟಲ್ ಲಾಸ್, ಈ ಥರ ಎಲ್ಲ ರೆವಿನ್ಯೂ ಲಾಸ್, ಕ್ಯಾಪಿಟಲ್ ರೆವಿನ್ಯೂ ಎಕ್ಸ್ಪೆನ್ಸಸ್, ಈ ಥರ ಏನಕ್ಕೆ ಡಿಫ್ರೆನ್ಸ್ ಮಾಡ್ತೀವಿ ಅಂತಂದರೆ, ಇವಾಗ ರೆವಿನ್ಯೂ ರಿಸಿಪ್ಟ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತೀವಿ, ಕ್ಯಾಪಿಟಲ್ ರಿಸಿಪ್ಟ್ಸ್ ಮೇಲೆ ಟ್ಯಾಕ್ಸ್ ಹಾಕಲ್ಲ. ಬಟ್ ಇದರಲ್ಲಿ ಹಾಕಲ್ಲ, ಬಟ್ ದೆರ್ ಆರ್ ಸಮ್ ಇನ್ಸ್ಟೆನ್ಸಸ್ ಎಕ್ಸ್ಪ್ರೆಸ್ಲಿ, ಅದಕ್ಕೆ ಅಲ್ಲಿ ಹೇಳಿದ್ದಾರೆ ನೋಡಿ, ಇಫ್ ಇಟ್ ಇಸ್ ಎಕ್ಸ್ಪ್ರೆಸ್ಲಿ ನಾಟ್ ಟ್ಯಾಕ್ಸಬಲ್, ಓಕೆ, ಇಲ್ಲಾಂದರೆ ಕ್ಯಾಪಿಟಲ್ ಗೇನಲ್ಲಿ ಟ್ಯಾಕ್ಸ್ ಮಾಡಿಬಿಡ್ತೀವಿ. ಇಲ್ಲಿ ರೆವಿನ್ಯೂ ರಿಸಿಪ್ಟ್ಸನ್ನು ಯೂಶಲ್ ಆಗಿ ಇದರಲ್ಲಿ ಟ್ಯಾಕ್ಸ್ ಮಾಡೋಕ್ಕೆ ಹೋಗಲ್ಲ. ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಟ್ಯಾಕ್ಸ್ ಮಾಡೋಕ್ಕೆ, ರೆವಿನ್ಯೂ ರಿಸಿಪ್ಟ್ಸನ್ನು ಟ್ಯಾಕ್ಸ್ ಮಾಡ್ತೀವಿ, ಕ್ಯಾಪಿಟಲ್ ರಿಸಿಪ್ಟ್ಸ್ನ ಇಲ್ಲಿ ಟ್ಯಾಕ್ಸ್ ಮಾಡೋಕ್ಕೆ ಹೋಗಲ್ಲ. ಬಿಸ್ನೆಸ್ ಪ್ರಾಫಿಟ್ಸ್ ಅಂತ ತೊಗೊಳಕ್ಕೆ ಹೋಗಲ್ಲ. ಓಕೆ, ಸೊ ಇಲ್ಲಿ ಬೈಫರ್ಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಬೇಕಾಗುತ್ತೆ. ಕ್ಯಾಪಿಟಲ್ ರಿಸಿಪ್ಟಾ, ರೆವಿನ್ಯೂ ರಿಸಿಪ್ಟಾ, ಕ್ಯಾಪಿಟಲ್ ಲಾಸಾ, ರೆವಿನ್ಯೂ ಲಾಸಾ, ಅಥವಾ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ಸಾ, ರೆವಿನ್ಯೂ ಎಕ್ಸ್ಪೆನ್ಸಸ್ಸಾ ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ಟ್ಯಾಕ್ಸೇಷನ್ ಪರ್ಪಸ್ಗೆ ಬೇಕಾಗುತ್ತೆ. ಸೊ ಹಂಗಾಗಿ ಇದನ್ನು ಡಿಫ್ರೆನ್ಸ್ ಮಾಡ್ತೀವಿ. ನಾವು ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂದರೆ ಏನು? A receipt which is not received regularly and also which substitute of a source of income is called capital receipt. For example, issue of shares, share premium received, sale of fixed assets. ಓಕೆ, ಇದೆಲ್ಲಾನು ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತ ಹೇಳ್ತೀವಿ. ಸೊ ಈ ಕ್ಯಾಪಿಟಲ್ ರಿಸಿಪ್ಟ್ಸಲ್ಲಿ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಅಂದರೆ ನೋಡಿ, ಯಾವಾಗಲೂ ಒಂದ್ಸತಿ ಆಗುವಂಥದ್ದು ಕ್ಯಾಪಿಟಲ್ ರಿಸಿಪ್ಟ್, ಯಾವಾಗಲೂ ಆಗಲ್ಲ, ಅದು ನಾನ್ ರೆಕರಿಂಗ್ ಇನ್ ನೇಚರ್. ಸೊ ಯಾವಾಗಲೂ ಒಂದ್ಸತಿಗೆ ಮಾತ್ರ ಆಗ್ತಾ ಇರುತ್ತೆ. ಸೊ ಅಂಥದ್ದನ್ನು ಲೈಕ್ ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಅಸೆಟ್ನ ಮಾರಾಟ ಮಾಡೋದು, ಇಶ್ಯೂ ಆಫ್ ಶೇರ್ಸ್ ಮಾರೋದು, ಇದನ್ನೆಲ್ಲ ನೋಡಿ ಯಾವಾಗಲೂ ಒಂದ್ಸತಿ ಆಗ್ತಾ ಇರುತ್ತೆ. ಸೊ ಇನ್ನೂ ಒಂದು ಇದರಲ್ಲಿ ಹೇಳ್ಬೋದು ಅಂತಂದರೆ, ಈ ಕ್ಯಾಪಿಟಲ್ ರಿಸಿಪ್ಟ್ಸ್ ಯಾವುದರಿಂದ ಬರುತ್ತೆ ಅಂತಂದರೆ ಸೋರ್ಸ್ ಆಫ್ ಇನ್ಕಮ್ ಜನರೇಟ್ ಮಾಡೋದಕ್ಕೋಸ್ಕರ ಬರುತ್ತೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಅಸ್ ಕ್ಯಾಪಿಟಲ್ ರಿಸಿಪ್ಟ್. ಕ್ಯಾಪಿಟಲ್ ರಿಸಿಪ್ಟ್ ವಿಚ್ ಈಸ್ ನಾಟ್ ರೆಗ್ಯುಲರ್ ಇನ್ ನೇಚರ್. ಅದೇ ರೆವಿನ್ಯೂ ರಿಸಿಪ್ಟ್ಸ್ ಅಂತ ತಗೊಂಡ್ರೆ, ರಿಸಿಪ್ಟ್ ವಿಚ್ ಇಸ್ ರಿಸೀವ್ಡ್ ರೆಗ್ಯುಲರ್ಲಿ ಇನ್ ದ ಕೋರ್ಸ್ ಆಫ್ ಬಿಸ್ನೆಸ್. ಆ ಸ್ಟಾಕನ್ನು ಮಾರಾಟ ಮಾಡ್ತೀವಿ, ದುಡ್ಡು ಬರುತ್ತೆ, ಇದು ರೆವಿನ್ಯೂ ರಿಸಿಪ್ಟ್. ಓಕೆ, ಡೆಟಾರ್ಸ್ ಕಡೆಯಿಂದ ದುಡ್ಡು ರಿಸೀವ್ ಮಾಡ್ತೀವಿ, ಆಗಾಗ ಇದನ್ನು ರಿಸೀವ್ ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ನಮಗೆ ರೆವಿನ್ಯೂ ರಿಸಿಪ್ಟ್ ಆಗುತ್ತೆ, ವಿಚ್ ಆರ್ ರೆಗ್ಯುಲರ್ ಇನ್ ನೇಚರ್. ಬಿಸ್ನೆಸ್ ಕಂಡಕ್ಟಲ್ಲಿ ಬರುವಂಥದ್ದು ಇನ್ಕಮನ್ನು ವಿ ಕಾಲ್ ಇಟ್ ಆಸ್ ರೆವಿನ್ಯೂ ರಿಸಿಪ್ಟ್. ಓಕೆ, ಸೊ ಇಲ್ಲಿ ಡಿಫ್ರೆನ್ಸಸ್ ರೆವಿನ್ಯೂ ರಿಸಿಪ್ಟ್ಸಿಗೂ ಮತ್ತು ಕ್ಯಾಪಿಟಲ್ ರಿಸಿಪ್ಟ್ಸಿಗೂ ಇರುವಂಥ ಡಿಫ್ರೆನ್ಸಸ್ ನೋಡಿ. ರೆವಿನ್ಯೂ ಕ್ಯಾಪಿಟಲ್ ರಿಸಿಪ್ಟ್ ಅಂದರೆ ಸೇಲ್ ಪ್ರಾಸೀಡ್ಸ್ ಆಫ್ ಅ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಮಾರಿ ಬಂದಂಥ ದುಡ್ಡನ್ನ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೇಳ್ತೀವಿ. ಟ್ರೇಡಿಂಗ್ ಅಸೆಟ್ನ ಮಾರಿ, ಸ್ಟಾಕ್ಸನ್ನು ಇದನ್ನೆಲ್ಲ ಮಾರಿ ಬರುವಂಥ ರಿಸಿಪ್ಟ್ಗೆ ವಿ ಕಾಲ್ ಇಟ್ ಆಸ್ ರೆವಿನ್ಯೂ ರಿಸಿಪ್ಟ್. ನೆಕ್ಸ್ಟ್, ಸೆಕೆಂಡ್ ಡಿಫ್ರೆನ್ಸ್, a receipt in substitution of a source of income is called capital receipt. Substitution of source of income. Source of income ಅಲ್ಲಿ ಯಾವುದೋ ಒಂದು, ಸೈ ಫಾರ್ ಎಕ್ಸಾಂಪಲ್ ಇಶ್ಯೂ ಆಫ್ ಶೇರ್ಸ್ ಅಲ್ಲಿ ಬರುವಂಥ ಇನ್ಕಮ್, ಆ ಇನ್ಕಮ್ನ ನಾವು ರೆವಿನ್ಯೂ ರಿಸಿಪ್ಟ್, ಯಾವಾಗಲೂ ನಾವು ಶೇರ್ನ ಸೇಲ್ ಮಾಡೋಕ್ಕೆ ಹೋಗಲ್ಲ. ಇದನ್ನು ಇನ್ಕಮ್ ಜನರೇಟ್ ಮಾಡೋದಕ್ಕೆ, ಬಿಸ್ನೆಸ್ಸನ್ನು ಸ್ಥಾಪನೆ ಮಾಡೋದಕ್ಕೆ, ಬಿಸ್ನೆಸ್ನ ಇನ್ಕಮ್ ಜನರೇಟ್ ಮಾಡೋದಕ್ಕೋಸ್ಕರ ಮಾಡಿರ್ತೀವಿ. ಸೊ ಆ ಥರ ಇದ್ದರೆ ಕ್ಯಾಪಿಟಲ್ ರಿಸಿಪ್ಟ್. ಆ ರಿಸಿಪ್ಟ್ ಇನ್ ಸಬ್ಸ್ಟಿಟ್ಯೂಷನ್ ಆಫ್ ಇನ್ಕಮ್ ಈಸ್ ರೆವಿನ್ಯೂ ರಿಸಿಪ್ಟ್. ಸೋರ್ಸ್ ಆಫ್ ಇನ್ಕಮ್ ಅಲ್ಲ, ಬರೀ ಇನ್ಕಮ್. ಸೇ ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರಾಟ ಮಾಡಿದ್ರಿ, ಡೆಟಾರ್ಸಿಂದ ದುಡ್ಡು ಕಲೆಕ್ಟ್ ಮಾಡಿದ್ರಿ, ಡೆಟಾರ್ಸ್ ಬಿ ಆರ್ ಆಗಿ ಕನ್ವರ್ಟ್ ಮಾಡಿದ್ರೆ ಸೋರ್ಸ್ ಬರಲ್ಲ, ಬಿ ಆರಿಂದ ರಿಸೀವ್ ಮಾಡಿದರೆ, ಅಮೌಂಟ್ ರಿಸೀವ್ ಮಾಡಿದ್ರೆ ಅದೆಲ್ಲನೂ ನಮಗೆ ರೆವಿನ್ಯೂ ರಿಸಿಪ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ಕಾಂಪನ್ಸೇಷನ್ ರಿಸೀವ್ಡ್ ಫಾರ್ ಲಾಸ್ ಆಫ್ ಬಿಸ್ನೆಸ್ಸಾಗಿ ಏನೋ ಒಂದು ಬೆಂಕಿ ಬಿತ್ತು, ಅದಾಯಿತು ಇದಾಯಿತು, ಸೊ ಅದಕ್ಕೋಸ್ಕರ ಅಲ್ಲಿ ಸ್ಟಾಕ್ ಎಲ್ಲ ಓವರಾಲ್ ಬಿಸ್ನೆಸ್ ಹಾಳಾಯಿತು, ಅಥವಾ ಬೇರೆ ಏನೋ ಈ ಬಿಸ್ನೆಸ್ಸನ್ನು ಇಲ್ಲಿಂದ ತೆಗೆದುಬಿಟ್ಟು ಬೇರೆ ಕಡೆಗೆಲ್ಲೋ ಶಿಫ್ಟ್ ಮಾಡಿಸಿದ್ರು, ಅಲ್ಲೇನೋ ರೋಡ್ ಬರುತ್ತೆ ಅಂತೇಳಿ. ಸೊ ಕಾಂಪನ್ಸೇಷನ್ ರಿಸೀವ್ಡ್ ಇನ್ ಫಾರ್ ಲಾಸ್ ಆಫ್ ಬಿಸ್ನೆಸ್ ಕ್ಯಾಪಿಟಲ್.
ಕಾಂಪನ್ಸೇಷನ್ ರಿಸೀವ್ಡ್ ಫಾರ್ ಲಾಸ್ ಆಫ್ ಪ್ರಾಫಿಟ್, ಅದು ರೆವಿನ್ಯೂ ರಿಸಿಪ್ಟ್. ನೆಕ್ಸ್ಟ್, ಸಬ್ಸಿಡೀಸ್ ಆರ್ ಗ್ರಾಂಟ್ಸ್ ರಿಸೀವ್ಡ್ ಫ್ರಮ್ ಗವರ್ನಮೆಂಟ್ ಫಾರ್ ಎನಿ ಡೆವಲಪ್ಮೆಂಟ್ ಸ್ಕೀಮ್ಸ್. ನಾವಿವಾಗ ಎಕ್ಸ್ಪೋರ್ಟ್ ಮಾಡಕ್ಕೆ ಹೋಗ್ತೀವಿ, ಇಂಪೋರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಈ ಥರದ್ದು ಏನಾದರೂ ಮಾಡ್ತೀವಿ, ಇವಾಗ ಸಬ್ಸಿಡಿ ಗೌರ್ಮೆಂಟಿಂದ ಸಬ್ಸಿಡಿ ಏನಾದರೂ ಗ್ರಾಂಟ್ಸ್ ಕೊಟ್ಟಾಗ ಅದೆಲ್ಲ ಕ್ಯಾಪಿಟಲ್ ರೆವಿನ್ಯೂ ಆಗುತ್ತೆ, ಕ್ಯಾಪಿಟಲ್ ರಿಸಿಪ್ಟ್ಸ್. ಸಬ್ಸಿಡಿ ಆರ್ ಗ್ರಾಂಟ್ ರಿಸೀವ್ಡ್ ಫ್ರಮ್ ಗವರ್ನಮೆಂಟ್ ಫಾರ್ ಮೀಟಿಂಗ್ ಫಾರಿನ್ ಕಾಂಪಿಟೇಷನ್ ಇಸ್ ರೆವಿನ್ಯೂ. ನೆಕ್ಸ್ಟ್, ಇನ್ಶೂರೆನ್ಸ್ ಮನಿ ರಿಸೀವ್ಡ್ ಫಾರ್ ಲಾಸ್ ಆಫ್ ಎ ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಅಸೆಟ್ ಲಾಸ್ ಆಗಿ ಇನ್ಶೂರೆನ್ಸ್ ಕಡೆಯಿಂದ ದುಡ್ಡು ಬಂದರೆ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೇಳ್ತೀವಿ. ಅದೇ ಟ್ರೇಡಿಂಗ್ ಅಸೆಟ್ ಏನಾದರೂ ಲಾಸ್ ಆಗಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಇನ್ಶೂರೆನ್ಸ್ ಕಡೆಯಿಂದ ದುಡ್ಡು ಬಂದರೆ ಅದನ್ನು ರೆವಿನ್ಯೂ ರಿಸಿಪ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಕ್ಯಾಪಿಟಲ್ ರಿಸಿಪ್ಟ್ಸ್ ಆರ್ ನಾನ್ ರೆಕರಿಂಗ್ ಇನ್ ನೇಚರ್, ಮತ್ತೆ ಮತ್ತೆ ಆಗುತ್ತೆ ಅಂತ ಇಲ್ಲ, ಬಟ್ ರೆವಿನ್ಯೂ ರಿಸಿಪ್ಟ್ಸ್ ಆರ್ ರೆಕರಿಂಗ್ ಇನ್ ನೇಚರ್. ಸೊ ಇದು ಡಿಫ್ರೆನ್ಸಸ್. ಯೂಶಲಾಗಿ 5 ಮಾರ್ಕ್ ಕ್ವಶನ್ಸ್ ಬರುತ್ತೆ. ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಈ ಮೂರರಲ್ಲಿ ಯಾವ್ದಾನ ಒಂದು ಕೇಳ್ತಾರೆ, ಕ್ಯಾಪಿಟಲ್ ರಿಸಿಪ್ಟ್ ಅಂಡ್ ರೆವಿನ್ಯೂ ರಿಸಿಪ್ಟ್, ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆರ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ಅಥವಾ ಕ್ಯಾಪಿಟಲ್ ಲಾಸ್ ಆರ್ ರೆವಿನ್ಯೂ ಲಾಸ್. ಈ ಮೂರರಲ್ಲಿ ಐ ಹ್ಯಾವ್ 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಅಟ್ಲೀಸ್ಟ್ 1 ಕ್ವಶನ್ ಆದರೂ ಬಂದಿರುತ್ತೆ. ನೆಕ್ಸ್ಟ್, ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಆವಾಗಲೇ ನೋಡಿದ್ದು ರಿಸಿಪ್ಟ್, ಇದು ಎಕ್ಸ್ಪೆಂಡಿಚರ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೇನು? ಇಟ್ ಈಸ್ ಅನ್ ಎಕ್ಸ್ಪೆಂಡಿಚರ್ whose benefit is not exhausted in just 1 year, but it is available for more than 1 year. For example, purchase of a fixed asset, purchasing of a building, ಅಥವಾ ಬಿಲ್ಡಿಂಗ್ ಎಕ್ಸ್ಟೆನ್ಷನ್, ರಿನೋವೇಷನ್, ಇವೆಲ್ಲ ರಿಪೇರ್ಸ್ ಬರಲ್ಲ, ರಿಪೇರ್ಸ್ ರೆವಿನ್ಯೂ. ಅವಾಗ ರಿಪೇರ್ಸಿ ಮಾಡ್ತಾ ಇರ್ತೀವಿ, ಅದರ ರಿನೋವೇಷನ್, ಏನೋ ಒಂದು ದೊಡ್ಡದಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ, ಇವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇದು 1 ವರ್ಷಕ್ಕೆ ಅದರ ಫಲಾನ ನಾವು ಸೀಮಿತವಾಗಿ ಇಟ್ಕೊಂಡು, ತುಂಬ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಒಂದು 20, 30, 50 ವರ್ಷ, 100 ವರ್ಷವರೆಗೆ ಇರ್ತಾರೆ ಅಲ್ವಾ. ಸೊ ಹಂಗಾಗಿ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇನ್ಸ್ಟಾಲಿಂಗ್ ಮೆಷಿನರೀಸ್, ಇವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದರೆ ಇಟ್ ರೆಫರ್ಸ್ ಟು ಎಕ್ಸ್ಪೆಂಡಿಚರ್ ಹೂಸ್ ಬೆನಿಫಿಟ್ಸ್ ಗೆಟ್ಸ್ ಎಕ್ಸಾಸ್ಟೆಡ್ ವಿತಿನ್ 1 year. 1 ವರ್ಷದೊಳಗಡೆ ಅದರ ಬೆನಿಫಿಟ್ ಮುಗ್ದೋಗಿರುತ್ತೆ. ಓಕೆ, ಇಟ್ ಈಸ್ ಇನ್ಕರ್ಡ್ ಫಾರ್ ದ ಡೇ ಟು ಡೇ ರನ್ನಿಂಗ್ ಆಫ್ ದಿ ಬಿಸ್ನೆಸ್ ಆರ್ ಫಾರ್ ಮೇಂಟೈನಿಂಗ್ ಆಫ್ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಪರ್ಚೇಸ್ ಆಫ್ ಗೂಡ್ಸ್, ಸ್ಟಾಕ್, ಇದನ್ನು ತೊಗೊಂಬಂದು ಪರ್ಚೇಸ್ ಮಾಡಿ ಅದನ್ನು ಮಾರಾಟಕ್ಕೆ ಅಂತ ತಂದಿರ್ತಾರೆ. ಮಿಷನರಿ ನಿಮಗೆ ಕ್ಯಾಪಿಟಲ್ ಗೂಡ್ಸ್ ಇರ್ಬೋದು, ಅದರ ರಿಪೇರ್ಸ್ ರೆವಿನ್ಯೂ ಆಗುತ್ತೆ. ಅದಕ್ಕೆ ಯೂಸ್ ಮಾಡುವಂಥ ಆಯಿಲ್ ಇಂಥವೆಲ್ಲ ಅವಾಗವಾಗ ತೊಗೋಬೇಕಾಗುತ್ತೆ ಅಲ್ವಾ. ಸೊ ಇವೆಲ್ಲ ರೆವಿನ್ಯೂ ಎಕ್ಸ್ಪೆನ್ಸಸ್ ಆಗುತ್ತೆ. ಯಾವುದು ರೆಕರಿಂಗ್ ಇನ್ ನೇಚರ್ ಅದೆಲ್ಲ ರೆವಿನ್ಯೂ, ಯಾವುದು ನಾನ್ ರೆಕರಿಂಗ್ ಇರುತ್ತೋ ಅದು ಕ್ಯಾಪಿಟಲ್ ಎಕ್ಸ್ಪೆನ್ಸಸ್. ಸೊ ಇದರಲ್ಲಿ ಡಿಫ್ರೆನ್ಸಸ್ ನೋಡೋದಾದರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಟ್ ಈಸ್ ಇನ್ಕರ್ಡ್ ಫಾರ್ ಅಕ್ವೈರಿಂಗ್ ಫಿಕ್ಸೆಡ್ ಅಸೆಟ್ಸ್ ಇಂಟೆಂಡೆಡ್ ಫಾರ್ ದಿ ಯೂಸ್ ಆಫ್ ದಿ ಬಿಸ್ನೆಸ್. ಫಿಕ್ಸೆಡ್ ಅಸೆಟ್ಸನ್ನು ಪರ್ಚೇಸ್ ಮಾಡಿದ್ರೆ ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಇಸ್ ಇನ್ಕರ್ಡ್ ಫಾರ್ ಅಕ್ವೈರಿಂಗ್ ಗೂಡ್ಸ್ ಮೆಂಟ್ ಫಾರ್ ರೀಸೇಲ್. ಬಿಸ್ನೆಸ್ ನಡ್ಸೋಕ್ಕೆ ಅಂತ ಗೂಡ್ಸ್ ತಂದಿದ್ರೆ ಅದನ್ನು ರೆವಿನ್ಯೂ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಮಾರಾಟಕ್ಕೆ ಅಂತ ತಂದಿರುವಂಥ ಗೂಡ್ಸನ್ನು ರೆವಿನ್ಯೂ ಎಕ್ಸ್ಪೆನ್ಸಸ್. ಬಿಸ್ನೆಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ, ಫಾರ್ ಎಕ್ಸಾಂಪಲ್ ಫರ್ನಿಚರ್ ಅಂಗಡಿ ಅಂತ ತಿಳ್ಕೊಳ್ಳಿ, ಅಲ್ಲಿ ನೀವು ಫರ್ನಿಚರ್ ಇನ್ಸ್ಟಾಲ್ ಮಾಡಿ ನಿಮಗೆ ಅಂತ ಒಂದು ಕ್ಯಾಶ್ ಬಾಕ್ಸ್ ಇಟ್ಕೊಂಡಿದ್ರೆ ಅದು ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಆಯಿತು. ಮಾರಾಟಕ್ಕೆ ತಂದಿರೋ ಕ್ಯಾಶ್ ಬಾಕ್ಸ್ ಆದರೆ ಅದು ರೆವಿನ್ಯೂ ಎಕ್ಸ್ಪೆನ್ಸಸ್. ಓಕೆ, ನೆಕ್ಸ್ಟ್, ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಇಟ್ ಈಸ್ ಇನ್ಕರ್ಡ್ ಫಾರ್ ಎಕ್ಸ್ಟೆಂಡಿಂಗ್ ಆರ್ ಇಂಪ್ರೂವಿಂಗ್ ಎಕ್ಸಿಸ್ಟಿಂಗ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಇದೆ, ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಏನೋ ಒಂದು, ಅಥವಾ ಹೊಸ ಮೆಷಿನರೀಸ್ ತರಬೇಕು, ಈ ಥರದ್ದಕ್ಕೆ ಏನಾದರೂ ಒಂದು ಇನ್ಸ್ಟಾಲ್ ಮಾಡಿದ್ರೆ ಅದಕ್ಕೆ ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಅದೇ ರೆವಿನ್ಯೂ ಎಕ್ಸ್ಪೆಂಡಿಚರ್ ಇಸ್ ಇನ್ಕರ್ಡ್ ಫಾರ್ ಮೇಂಟೈನಿಂಗ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇನ್ ಎ ಗುಡ್ ಕಂಡೀಷನ್. ನಾನು ಅವಾಗಲೇ ಹೇಳಿದೆ, ಆಯಿಲ್ ತರ್ಸಾಕ್ಬೋದು, ಗ್ರೀಸ್ ತರ್ಸಾಕ್ಬೋದು, ಇವೆಲ್ಲ ರೆವಿನ್ಯೂ ಎಕ್ಸ್ಪೆನ್ಸಸ್, ಅವಾಗವಾಗ ಹಾಕಬೇಕು. ಓಕೆ, ಮೆಷಿನ್ನ ಒಂದ್ಸತಿ ತರ್ತಾರೆ, ಬಟ್ ಆಯಿಲು ಇದನ್ನೆಲ್ಲ ಅವಾಗವಾಗ ತೊಗೊಂಬಂದು ಅದನ್ನು ಅವಾಗವಾಗ ಹಾಕ್ತಾ ಇರಬೇಕು. ಸೊ ಅದು ರೆವಿನ್ಯೂ ಎಕ್ಸ್ಪೆನ್ಸಸ್. ನೆಕ್ಸ್ಟ್, ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ವಿಲ್ ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ನೆಟ್ ಅಸೆಟ್ಸ್.
ಫಿಕ್ಸೆಡ್ ಅಸೆಟಲ್ಲಿ ಆ್ಯಡ್ ಆಯಿತು ಅಂತಂದರೆ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿಬಿಡುತ್ತೆ. ಓಕೆ, ಯಾವುದೋ ಒಂದು ಸ್ವಲ್ಪ ತೊಗೊಂಬಂದ್ರು, ಒಂದು ಬಿಲ್ಡಿಂಗ್ 1 ಕೋಟಿಗೆ ತೊಗೊಂಬಂದ್ರು, ಆ 1 ಕೋಟಿ ನಮ್ಮ ಬ್ಯಾಲೆನ್ಸ್ ಶೀಟ್ ಮುಂದಕ್ಕೆ ಹೋಗ್ಬಿಡುತ್ತೆ. ಅದೇ ಇದರಲ್ಲಿ ರೆವಿನ್ಯೂ ಎಕ್ಸ್ಪೆನ್ಸಸ್ಸಲ್ಲಿ ಆಗಲ್ಲ. ರೆವಿನ್ಯೂ ಎಕ್ಸ್ಪೆನ್ಸಸ್ ವಿಲ್ ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ನೆಟ್ ಅಸೆಟ್ಸ್. ಯಾಕಂದರೆ ಅದು ಎಕ್ಸ್ಪೆನ್ಸಸ್ ಮೀಟ್ ಮಾಡ್ತಾ ಇರ್ತೀವಲ್ವಾ. ನೆಕ್ಸ್ಟ್, ದ ಬೆನಿಫಿಟ್ ಆಫ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಕ್ಸ್ಟೆಂಡ್ಸ್ ಟು ಮೋರ್ ದ್ಯಾನ್ 1 year. ಬೆನಿಫಿಟ್ ಆಫ್ ದಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಇಸ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು 1 year. ಇದು ತುಂಬ ವರ್ಷಗಳಿಗೆ ಬರುತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಯಾಕಂದರೆ ಫಿಕ್ಸ್ಡ್ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತೀವಲ್ವಾ, ಸೊ ತುಂಬ ವರ್ಷಗಳಿಗೆ ಬರುತ್ತೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ 1 yearವರೆಗೆ ಮಾತ್ರ ಸೀಮಿತವಾಗಿರುತ್ತೆ. ನೆಕ್ಸ್ಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವಿಲ್ ಇನ್ಕ್ರೀಸ್ ದ ರೆವಿನ್ಯೂ ಅರ್ನಿಂಗ್ ಕೆಪಾಸಿಟಿ. ರೆವಿನ್ಯೂ ಅರ್ನಿಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಫಿಕ್ಸ್ಡ್ ಅಸೆಟ್ ಜಾಸ್ತಿ ಆಯಿತು, ಮೆಷಿನರಿ ಜಾಸ್ತಿ ಆಯಿತು ಅಂದರೆ ಜಾಸ್ತಿ ಅರ್ನ್ ಮಾಡ್ತೀವಿ. ಓಕೆ, ಅದೇ ರೆವಿನ್ಯೂ ಎಕ್ಸ್ಪೆನ್ಸಸ್ ಹಾಗಲ್ಲ. ರೆವಿನ್ಯೂ ಇಟ್ ಇನ್ಕ್ರೀಸಸ್ ರೆವಿನ್ಯೂ ಆಫ್ ದಿ ಬಿಸ್ನೆಸ್. ಓಕೆ, ರೆವಿನ್ಯೂ ಅರ್ನಿಂಗ್ ಅಲ್ಲ, ಬರೀ ರೆವಿನ್ಯೂ ಅರ್ನ್ ಜಾಸ್ತಿ ಆಗುತ್ತೆ. ಇವಾಗ ಸ್ಟಾಕ್ ತೊಗೊಂಬಂದಿದ್ದೀವಿ, ಸ್ಟಾಕ್ ಮಾರಾಟ ಮಾಡ್ತೀವಿ, ಇನ್ಕಮ್ ಜಾಸ್ತಿ ಬಂತು. ಬಟ್ ಫಿಕ್ಸ್ಡ್ ಅಸೆಟಲ್ಲಿ ಮೆಷಿನರಿ ಜಾಸ್ತಿ ಬಂತು, ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಆಯಿತು. ಆರ್ ಯು ಗೆಟಿಂಗ್ ದ ಡಿಫ್ರೆನ್ಸ್? ನೆಕ್ಸ್ಟ್, ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸೇಮ್, ಇಟ್ಸ್ ನಾನ್ ರೆಕರಿಂಗ್ ಇನ್ ನೇಚರ್, ಇದರಲ್ಲಿ ರೆಕರಿಂಗ್ ಇನ್ ನೇಚರ್. ನೆಕ್ಸ್ಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ರೆಕಾರ್ಡೆಡ್ ಇನ್ ಬ್ಯಾಲೆನ್ಸ್ ಶೀಟ್. ಫಿಕ್ಸ್ಡ್ ಅಸೆಟ್ ತೊಗೊಂಡು ಇದನ್ನು ಮಾಡೋದು, ಇದನ್ನೆಲ್ಲ ಮಾಡಿದ್ರೆ ಅಲ್ಲಿ ಬರ್ತಾವೆ. ಅದೇ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಇಟ್ ಈಸ್ ರೆಕಾರ್ಡೆಡ್ ಇನ್ P&L ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರ್ತಾವೆ. ಓಕೆ, ದ ಡಿಫ್ರೆನ್ಸಸ್ ಬಿಟ್ವೀನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಇದರಲ್ಲಿ ಇನ್ನೂ ಒಂದೇನು ಅಂದರೆ ಕ್ಯಾಪಿಟಲ್ ಲಾಸ್ ಆ್ಯಂಡ್ ರೆವಿನ್ಯೂ ಲಾಸ್. ಲಾಸಲ್ಲೂ ಅಷ್ಟೇ, ಕ್ಯಾಪಿಟಲ್ ಲಾಸು, ರೆವಿನ್ಯೂ ಲಾಸ್. ಸೊ ಕ್ಯಾಪಿಟಲ್ ಲಾಸ್ ಅಂತ ಯಾವುದನ್ನು ಹೇಳ್ತೀವಿ? ಇಟ್ ಈಸ್ ರಿಲೇಟೆಡ್ ಟು ಸಮ್ ಕ್ಯಾಪಿಟಲ್ ಅಸೆಟ್ ಆಫ್ ದಿ ಬಿಸ್ನೆಸ್. ಯಾವುದೋ ಕ್ಯಾಪಿಟಲ್ ಅಸೆಟ್ ಲಾಸ್ ಆಗೋಯ್ತು, ಫಿಕ್ಸ್ಡ್ ಅಸೆಟ್ ಲಾಸ್ ಆಯಿತು, ಫಿಕ್ಸ್ಡ್ ಅಸೆಟ್ ಹಾಳಾಗೋಯ್ತು, ಕ್ಯಾಪಿಟಲ್ ಲಾಸ್. ಲಾಸ್ ಡ್ಯೂ ಟು ಸೇಲ್ ಆಫ್ ಅಸೆಟ್. ಆ ಅಸೆಟನ್ನು ಮಾರ್ಬೇಕು, ಫಿಕ್ಸ್ಡ್ ಅಸೆಟ್ನ ಮಾರ್ತಾ ಇದ್ದೀವಿ, ಬಿಲ್ಡಿಂಗ್ ಮಾರ್ತಾ ಇದ್ದೀವಿ, ಅಲ್ಲಿ ಲಾಸ್ ಆಯಿತು, ಕ್ಯಾಪಿಟಲ್ ಲಾಸ್. ಲಾಸ್ ಡ್ಯೂ ಟು ಲಿಕ್ವಿಡೇಷನ್ ಆಫ್ ದಿ ಕಂಪನಿ. ಲಿಕ್ವಿಡೇಷನ್ ದಿನ ಮಾಡಲ್ಲ, ಯಾವಾಗಲೂ ಒಂದ್ಸತಿ ಆಗುತ್ತೆ, ಅಲ್ಲಿ ಲಾಸ್ ಆಯಿತು, ಕ್ಯಾಪಿಟಲ್ ಲಾಸ್. ಸೊ ಯಾವಾಗಲೂ ಒಂದ್ಸತಿ ಆಗುವಂಥ ಲಾಸ್ ಅದು ಕ್ಯಾಪಿಟಲ್ ಅಸೆಟ್ಗಾಗಿರುತ್ತೆ, ಅಂಥವನ್ನ ಕ್ಯಾಪಿಟಲ್ ಲಾಸ್ ಅಂತ ಹೇಳ್ತೀವಿ. ರೆವಿನ್ಯೂ ಲಾಸ್ ಅಂತಂದರೆ ಇಟ್ ಈಸ್ ಒನ್ ವಿಚ್ ಅ ಬಿಸ್ನೆಸ್ ಸಸ್ಟೈನ್ಸ್ ಬೈ ಸೇಲ್ ಆಫ್ ಗೂಡ್ಸ್ ಆಫ್ ದಿ ಬಿಸ್ನೆಸ್ ಆರ್ ಬೈ ಡಿಸ್ಟ್ರಕ್ಷನ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಇನ್ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಲಾಸ್ ಇನ್ಕರ್ಡ್ ಡ್ಯೂ ಟು ಸೇಲ್ ಆರ್ ಥೆಫ್ಟ್ ಆಫ್ ಸ್ಟಾಕ್ ಇನ್ ಲ್ಯಾಂಡ್. ಇವಾಗ ಸೇಲ್ ಮಾಡಬೇಕಾದ್ರೆ ಕೆಲವೊಂದು ಲಾಸ್ ಆಗಿಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಹಾಲು ಮಾರೋರನ್ನೇ ತಗೊಳ್ಳಿ. ಹಾಲು ಮಾರೋದಕ್ಕೆ ಅಂತ ಹೋಗ್ತಾರೆ ಅಂದ್ಕೊಳ್ಳಿ, ಒಂದು 50 ಲೀಟ್ರ್ ಹಾಲು ಅಳತೆ ಮಾಡಬೇಕು. 50 ಲೀಟ್ರ್ ಹಾಲನ್ನ ಒಂದು 50 ಮನೆಗೆ ಕೊಡಬೇಕು. ಆ ಲೀಟ್ರಲ್ಲಿ ಎತ್ತಿ ಹುಯ್ಬೇಕಂತಂದರೆ ಕೆಲವೊಂದು ಸ್ವಲ್ಪ ಚೆಲ್ಲೋಗ್ತಾ ಇರುತ್ತೆ. ಎಷ್ಟು ಚೆಲ್ಲೋಗ್ಬೋದು? ನಾರ್ಮಲಾಗಿ ಒಂದು ಅರ್ಧ ಲೀಟ್ರ್ ಹೋಯ್ತಾ 50 ಲೀಟ್ರಲ್ಲಿ, ದಟ್ ಈಸ್ ನಾರ್ಮಲ್ ಲಾಸ್. ರೆವಿನ್ಯೂ ಲಾಸ್ ಒಂದು ಅರ್ಧ ಲೀಟ್ರು, 1 ಲೀಟ್ರು ಸಿಕ್ಕಾಪಟ್ಟೆ ಹಿಂಗೆ ಚೆಲ್ಲೋಗ್ತಾ ಇದೆ, ಹಾಳಿಬೇಕಂದ್ರೆ 1 ಲೀಟ್ರ್ ಹೋಯ್ತು ಅಂದ್ಕೊಳ್ಳಿ, ಅದು ರೆವಿನ್ಯೂ ಲಾಸ್. ನಾಳೆ ಯಾರೇ ಅಳತೆ ಮಾಡಿದ್ರು, ತುಂಬ ಮುತುವರ್ಜಿಯಿಂದ ಮಾಡಿದ್ರು ಒಂದು 1/4 ಲೀಟ್ರ್ ಆದರೂ ಚೆಲ್ಲಿರ್ತಾರೆ. ನಾರ್ಮಲ್ ಲಾಸ್, ಅದು ರೆವಿನ್ಯೂ ಲಾಸ್ ಆಗ್ತಾ ಇರುತ್ತೆ, ಇನ್ಕರ್ ಆಗ್ತಾ ಇರುತ್ತೆ. ಇವಾಗ ಅಂಗಡಿಗೆ ಬರ್ತಾರೆ, ಏನೋ ಒಂದು ನೋಡ್ತಾ ಇರ್ತಾರೆ, ಅಂಗಡಿಗಳಲ್ಲಿ ಕಳ್ತನ ಆಗೋದನ್ನ ರೆವಿನ್ಯೂ ಲಾಸ್ ಅಂತ ತೊಗೊತಾರೆ, ಯಾಕಂದರೆ ಆಗ್ತಾನೇ ಇರುತ್ತೆ, ಅದು ಸ್ಟಾಕ್ ಇನ್ ಟ್ರೇಡ್ ಅಲ್ಲಿ ಕಳ್ತನ ಆಗ್ತಾ ಇರುತ್ತೆ ಅಂತ. ಸೊ ಆ ಥರದ್ದನ್ನು ಪದೇ ಪದೇ ಆಗುತ್ತೆ ಅನ್ನೋದನ್ನು ರೆವಿನ್ಯೂ ಲಾಸ್. ಅದೇ ಇವಾಗ ಹಾಲು ಮಾರಾಟ ಮಾಡೋ ಅಂಥವನು 50 ಲೀಟ್ರ್ ಹಾಲು ತೊಗೊಂಡು ಹೋಗ್ತಾ ಇದ್ದಾನೆ, ಬೈ ಚಾನ್ಸ್ ಆಗಿ ಆ ಹಾಲಿನ ಡಬ್ಬ ಕೆಳಗೆ ಬಿದ್ದು ಅರ್ಧ ಚೆಲ್ಲೋಯ್ತು, ಇದು ದಿನ ಆಗುತ್ತಾ? ಇಲ್ಲ. ಸೊ ಇದು ಕ್ಯಾಪಿಟಲ್ ಲಾಸ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಕ್ಯಾಪಿಟಲ್ ಲಾಸ್ ನಾನ್ ರೆಕರಿಂಗ್ ಇನ್ ನೇಚರ್. ಓಕೆ, ಲಾಸ್ ಹೆಂಗಾಗುತ್ತೆ ಅನ್ನೋದ್ರ ಮೇಲೆ ಅದು ಕ್ಯಾಪಿಟಲ್ ಲಾಸ, ರೆವಿನ್ಯೂ ಲಾಸ ಅಂತ ಹೇಳ್ತೀವಿ. ಓಕೆ, ಫಿಕ್ಸ್ಡ್ ಅಸೆಟ್ ಮಾರಬೇಕಂದ್ರೆ ಲಾಸ್ ಆದರೆ ಅದು ಕ್ಯಾಪಿಟಲ್ ಲಾಸ್, ಯಾಕಂದರೆ ಯಾವಾಗಲೂ ಫಿಕ್ಸ್ಡ್ ಅಸೆಟ್ನ ಮಾರಲ್ಲ, ದಿನ ಮಾರಲ್ಲ. ಅದೇ ಸ್ಟಾಕನ್ನು ಮಾರ್ತೀವಿ, ದಿನ ಅದೇ ಕೆಲಸ, ಅದನ್ನೇ ಮಾರ್ತಾ ಇರ್ತೀವಿ, ಅವಾಗೇನೋ ಲಾಸ್ ಆಯಿತು, ರೆವಿನ್ಯೂ ಲಾಸ್.
ಓಕೆ ಓಕೆ ಸೊ ಇವತ್ತಿನ ದಿನದಲ್ಲಿ ನಾವೇನು ಕಲಿತು ಅಂದರೆ ಈ ಸ್ಲೈಡ್ಸಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ರಿಸಿಪ್ಟ್ಸ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಲಾಸ್ ಕ್ಯಾಪಿಟಲ್ ರಿಸಿಪ್ಟ್ ರೆವಿನ್ಯೂ ರಿಸಿಪ್ಟ್ capital expenditure and revenue expenditure, capital loss and revenue loss. ಸೊ ಇದು ಇಂಪಾರ್ಟೆಂಟ್ ಆಗಿ 2 ಮಾರ್ಕ್ ಅಥವಾ 5 ಮಾರ್ಕ್ ಕ್ವೆಶನ್ಸ್ ಬರುತ್ತೆ ನೋಡ್ಕೊಳ್ಳಿ. ಥ್ಯಾಂಕ್ ಯು.